ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. 2025ರ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಸಂಭವಿಸಿದ ಭಯಾನಕ ಉಗ್ರರ ದಾಳಿಯಲ್ಲಿ ಕನಿಷ್ಠ 26 ಪ್ರವಾಸಿಗರು ಸಾವನ್ನಪ್ಪಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. 4 ಮುಖವಾಡ ಧರಿಸಿದ ಉಗ್ರರು ನಾಗರಿಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಹಿಂದೂ ಗುರುತಿನ ಆಧಾರದಲ್ಲಿ ಗುರುತಿಸಿಕೊಂಡವರಿಗೆ ತೀವ್ರ ಹಿಂಸೆ ನಡೆದಿರುವ ವರದಿಗಳಿವೆ. ಹರಿಯಾಣದ ನೇವಿಗೆ ಸೇನಾಧಿಕಾರಿ ಲೆಫ್ಟಿನೆಂಟ್ ವಿನಯ್ ನಾರ್ವಾಲ್ ಅವರು ತಮ್ಮ ನವವಿವಾಹಿತೆಯೊಂದಿಗೆ ಹನಿಮೂನ್ಗೆ ಬಂದಾಗ ಗುರಿಯಾದರು. ಅವರ ಪತ್ನಿ ಭಯಾನಕ ಘಟನೆಯ ಬಳಿಕ ಕಣ್ಣೀರಿನ ಕಥನವನ್ನು ಹಂಚಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈ ಘಟನೆಯ ತೀವ್ರ ಖಂಡನೆ ವ್ಯಕ್ತಪಡಿಸಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸ್ಥಳಕ್ಕೆ ಕಳುಹಿಸಿದ್ದಾರೆ. ಈ ದಾಳಿಯನ್ನು ಜವಾಬ್ದಾರಿಯುತ ಎನ್ನುತ್ತಿರುವ ಕಾಶ್ಮೀರ್ ರೆಸಿಸ್ಟೆನ್ಸ್ ಎಂಬ ಗುಂಪು ಪಾಕಿಸ್ತಾನ ಆಧಾರಿತ ಉಗ್ರ ಸಂಘಟನೆಗಳ ಮುಸುಕು ಎಂದು ಶಂಕಿಸಲಾಗಿದೆ.